ಚೈನ್ ಎಲ್ಲ ಅಲ್ಲೇ ಇರುತ್ತೆ ತಾನೇ ಇರು ಆರಾಮ. ಒಂದು ತಿಂಗಳು ಸಂಬಳ ಚಿರಂತ ಆಯ್ತು ಅಲ್ಲಿ ಇರ್ತೆ ಇರಮ್ಮ ಆಯ್ತು ಹೋಗ್ಬಿಡ್ಬೋದು. ಇವ್ನಿಗೆ ಜವಾಬ್ದಾರಿ ಇರ್ಬೇಕಿಲ್ಲ ಅಂದ್ಮೇಲೆ ಏನ್ ಮಾಡಕ್ಕಾಯ್ತದೆ? ಅಣ್ಣ ನೀನು ನಾನೇ ಹೋಗೋಣ ಬಾಣ, ಅಂಕಲ್ ಊಟ ಬೇರೆ ಮಾಡ್ಬೇಕಂತೆ. ಅವನು ಅಷ್ಟೇ ಬೆಳ್ಳಿ ಚೈನ್ ಹೋಯ್ತು ಓಕೆ. ಈಗ ಅವನೇ ಹೋಗ್ತಾರ ಹೊರಗಡೆ, ಈ ಕಳ್ಕೊಂಡ್ರೆ ಏನ್ ಮಾಡ್ತೀಯಾ? ಈಗ ನೋಡಿ ಚಿರುಗೆ ಏನೋ ಬೇಕು. ಬೇಡವಾ 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 ಥ್ಯಾಂಕ್ ಯು ಇರಲಿ ಗೈಸ್. ಇವಾಗ ಚಿರುದು ಚೈನು ಬಿದೋಗ್ಬಿಟ್ಟೈತೆ ಅಂತ ಐಡಿಯಾ ಕೊಟ್ಟ. ಇವಾಗ ಅದನ್ನ ನೋಡೋಣ ಎಕ್ಸಿಕ್ಯೂಟ್ ಹೆಂಗ್ ಮಾಡ್ಬೋದು ಅಂತ. ನನ್ನ ಹಿಂದೆ ಗೊತ್ತಾಗ್ಬಿಡುತ್ತೋ, ನಾನು ಚೆಕ್ ಮಾಡ್ತಾರೆ, ಈಸಿಯಾಗಿ ಚೆಕ್ ಮಾಡ್ತಾರೆ ನನ್ನ ಹಿಂದೆ. ಈ ಬಕೆಟ್ ಹೋಗಿ ಇಟ್ಬಿಡು, ಈ ಬಾಕ್ಸ್ ಬಕೆಟ್ ಹೋಗಿ ಇಟ್ಬಿಡು. ನೋಡೋಣ ಅದು ಹೆಂಗ್ ಮ್ಯಾನೇಜ್ ಮಾಡ್ತಿದ್ದೆ ಹೆಂಗೆ ಹೇಳ್ತೀನಿ ಅಂತ. ಫಸ್ಟ್ ಹಿಂಗೆ ಸ್ಟಾರ್ಟ್ ಮಾಡಲಿ. ದಾಲು ಚೆನ್ನಾಗೈತಾ, ದಾಲು ಚೆನ್ನಾಗೈತಾ, ದಾಲು ಚೆನ್ನಾಗೈತಾ. ಕೀ ಬಾಗ ತೆಗಿ. ಸುಸ್ತಾಗೈತೆ, 2 ಸಲ ಕೆಳಗೆ ಕೇಳಿಸಿದ್ಯಾ ಮಂಗಂತ. ಅವನೇ ಅಣ್ಣ ಮೇಲೆ ಕೇಳ್ತಿದ್ದ. ನಾನು ಹೇಳ್ತೀನಿ, ನಮ್ಮ ಅಮ್ಮಂಗೆ ಹೇಳ್ತೀನಿ, ಅಪ್ಪಂದು ಗಾಡಿಕೆ ನಮ್ಮ ಅಮ್ಮಂಗೂ ನಮ್ಮ ಅಪ್ಪಂಗೆ ಹೇಳ್ತೀನಿ ಮದುವೆ ಮಾಡುವಂತ. ಸಣ್ಣ ಸಣ್ಣ ಮಕ್ಳೆಲ್ಲ ಸೌಂಡ್ ಮಾಡ್ಬೇಡ್ರಿ ಕಣ್ರಿ. ಬ್ಯಾಟ ನೋಡ್ಬಿಡ್ತೀನಿ ನಿಮಗೆ. ಅವ್ರು ಸೌಂಡ್ ಮಾಡಿದ್ವ ನೀನು ಇದೇ ತರ್ಲಾಕಿದ್ದೆ ಒಳ್ಳಿ ನಾವು. ಪಾಪ ಚಿರು ಬೆಳ್ಳಿಯಿಂದ ಚಿನ್ನ ಸುತ್ತಾಯ್ತಾನಂತೆ. ಪಣ 3 ಲಕ್ಷ ಸೇವಿಂಗ್ಸ್, ನೀನ್ 3 ಲಕ್ಷ ಮಾಡ್ಬಿಟ್ಟಾಗ ಜಿಮ್ಗೆ ಹೋಗಿ ಜಿಮ್ ಮಾಡಿ ಮನೆಗೆ ಬಂದು ಜಿಮ್ ಬಾಡಿ ಏನ್ ಜಿಮ್ ಬಾಡಿ? ನಾನು ನಿನ್ ತರ ಆಗ್ತೀನಿ. ಜಿಮ್ ಬಾಡಿನ ಆ ಎಣ್ಣೆ ತರ ಗೋಲ್ಡ್ ಅಂದಿನ ದುಡ್ದು ಹಾಕು ಒಪ್ಕೊಂತೀನಿ. ಜಾಸ್ತಿ ಎಲ್ಲ ಈ ತರ ನೀವು ನೆಮ್ಮದಿ ಇದೆಲ್ಲಿ ಬೆಳ್ಳಿ ಚೈನು? ಚೈನಲ್ಲ ಚೈನ್ ಎಲ್ಲ ಚಿರಂತ ಬಾಯಿ ನೋಡಿಕೆ ಒಳಬರ ಬಿದ್ದೋಗ್ಬಿಡ್ತೈತೆ. ಮನೆಗೆ ಸೇರಿಸ್ತೀರ ಆಚೆ ಹಾಕ್ಬಿಡ್ತೀನಿ. ಹೊಸ ಚೈನ್ ಕಳ್ದಾಕಿದಿ ಅಂದ್ರೆ ಎಲ್ಲ ಕಿಚ್ಚಿಕ್ಕಿರ್ದ ಹೋಗ್ಬಿಟ್ಟು ಬರೋಣ ಬನ್ನಿ ಅಂಕಲ್. ಏಯ್ ಬರಲ್ಲ ಎಲ್ಲಿ? ಅಲ್ಲಿ ನೋಡ್ಕೊಂಡ ಏಯ್ ಹೋಗೋ ಟರ್ಫಲ್ ವಿಡಿಯೋದಲ್ಲಿ ಐತಿ ಅಂಕ ಅಲ್ಲಿ ಫೋನ್ ಮಾಡೋ ಅವ್ರಿಗೆ ಯಾರು ನಂಬರ್ ಹೇಳ್ತೀನಿ. ಐತೆ ವಿಡಿಯೋದಾಗ ಜಂಪ್ ಮಾಡ್ದ ಹೋಗಿ ಹೋಗೈತಾನು. ಈಗ ತಾನೇ ಸುಸ್ತಾಗಿ ಬಂದಿದ್ದೀನಿ. 19,000 ಎಷ್ಟು? 19 19,000 ಅದು ಎಲ್ ಬಿದ್ದೈತೆ? ಅವ್ರಪ್ಪ ನಾನು ಮೊನ್ನೆ ಕೊಡ್ಸಿದ್ದು. ಬಿದ್ದೈತೆ ಸಿಕ್ಕಿಲ್ವಾ? ಇವಾಗ ಬಂದು ನೋಡ್ಕೊಂಡು ಯಾರ್ದೋ ಸಿಕ್ಕಿರತ್ ನೋಡ, ಕೇಳ ಯಾರು ಸಿಕ್ಕಿದಂತ. ಅಲ್ಲಿ ಪಸರೊಳಗೆ ಬಿದ್ದೈತಾ? ನಿಜ ಹೇಳ್ತೀರಂತ. ನಿಜವಾಗ್ಲೂ ಗೋಲ್ಡ್ ನಾ ಸಿಲ್ವರ್ ಅಲ್ಲಿ ಆಟ ಆಡ್ತೀನ. ಪಸರೊಳಗೆ ಬಿದ್ದೈತಾ? ಇವಾಗ ನೋಡ್ಕೊಂಡಿದ್ದ ಅವ್ನ ಶರ್ಟ್ ಬಿಚ್ಚಿದವಾಗ ಪಸರೆ ಅಂದ್ರೆ ಅದೇ ಅಲ್ಲಿ ಸಸ್ರು ಇರುತ್ತೆ ಅದ್ರೊಳಗೆ ಅದು ಬಿದ್ದೈತಾ? ಪಸರೆ ಅಂತಾರ. ಹುಲ್ಲು ಹೇಳಕ್ಕೆ ಡೈರೆಕ್ಟ್ ಹೋಗು. ರೆಡಿ ಹೋಗೋಣ ನಾವು. ನೀವು ಹೋಗೋಣ, ನೀವು ಕೆಲಸ ಮಾಡ್ತಾರೆ. ಫ್ರಿಜ್ಜಲ್ಲಿ ಇಡಿ ಎಲ್ಲ ಬತ್ತಿ. ಈಗ ಯಾರಲ್ಲ ಆಟ ಆಡಕ್ ಬಂದಾರ? ಡ್ರಾಮಾ ಮಾಡ್ತಿದ್ದೆ ಹಂಗೆ ಹೇಳ. ಡ್ರಾಮಾ ಆಡಂಗಿಲ್ಲ. ನಂದು ಡ್ರಾಮಾ ಅಲ್ಲ, ನಡಿ, ಇದು ಅಲ್ಲಿಗೆ ಸರಿ ನಾನು- ನಾನು ಕೊಳ್ತಾ ಇರೋದು. ನೋಡಿ ನಮ್ಮ ನಂದಿ ಕಳೆದೋಗ್ಬಿಡ್ತಾವ. ಒಳಗೆ ಕಿತ್ತೀನಿ ಬಿತ್ತು ಬೆಳಕಿ ಬಿಡಿ. ನನಗೇನಿಲ್ಲ ಹೆಂಗ್ಲಪ್ಪ ಇಳ್ತಿ ಹೊಡೋರು ಬಿದ್ದೈತದೆ? ಏ ಇಲ್ಲ ಸಿನ್ ಬಿದ್ದ ತಲೆ ಹಾಸಿನ ಬಿದ್ದೈತಾ? ತಲೆ ಹಾಸಿಂದ ನೋಡ ಗ್ರೌಂಡ್ ಅಲ್ಲಿ ಇದ್ರೆ ಅಲ್ಲಿ ಇರ್ತದೆ, ಬಿಟ್ರೆ ಸಿಗಲ್ಲ ಇಲ್ಲಿಂದ. ಬಾ ನಾವ್ ಆ ಕಡೆಗೆ ಹೋಗಿಲ್ಲ, ಈ ಕಡೆಗೆ ಬಂದಿದ್ದು ತಾನೆ. ಬೈಕಲ್ಲಿ ಹೋಗಮ್ಮ, ಬೈಕ್ ಐತಲ್ಲ ಬೈಕಲ್ಲಿ ಹೋಗ್ತೀವಿ. ಬಟ್ ಇಲ್ಲೇ ಇಡು, ಅಲ್ಲೇ ಇರ್ತಾರೆ ಬರ್ತೀವಿ. ಒಂದು ಬಾಳಲ್ಲ ನೀವ್ ಬಾಳ ಹಂಗೆ ಏನಿದೆ ಇದ್ರಲ್ಲಿ ಗೊತ್ತಾ? ಎಲ್ಲ ಇಕ್ಕಿ ಅನ್ಬಿಡ್ರಿ. ಬನ್ನಿ ಬೇಗ ಹೋಗೋಣ. ಏಯ್! ಸೀರಿಯಸ್ ಅಲ್ಲ ಸುಮ್ನೆ ಹೇಳ್ತಾನ ಅವನು. ನನ್ ಮೇರಿ ಲಡ್ಕಿ ಹೊಡೆದ್ರೆ ಇದು ತಲೆ ಹಾಸಿನ ಗೊತ್ತಾ? ಬಿಚ್ಚೋಗಿರುತ್ತೆ ಲಾಕು. ಲಾಕ್ ಅಲ್ಲೇ ಬಿಚ್ಚಿಂದ ನಾನು ಒಂದ್ಸರಿ ಬಿಚ್ಚಿಬಿಟ್ಟು ಹಿಂಗ್ ಬರ್ಸಿದ್ದೆ. ರತ್ನ ಏನೇ ಕೂತಿದ್ಯಾ? ಹೋಗಲ್ಲ ಅದು ಕಟ್ಟಾಗಲ್ಲ. ಅವ್ರಪ್ಪದು ಹೊಸ ಚೈನ್ ಕೊಡಿಸ್ದೆ. ಹೊಸ ಚೈನ್ ಯಾವತ್ತು ಇದ್ದಿ ಸುದೀಪ್ ಎಕ್ಸ್ಚೇಂಜ್ ಮಾಡ್ಕೊಂಡೋಗಿ ಅವನು. ಎರಡು ಗುಡೆ ಅನ್ನೋ ಜವಾಬ್ದಾರಿ ಇನ್ನೊಂದ್ಸರಿ ಕೊಡ್ಸ್ಬೇಡ್ವೆ? 21 ಐತೇನಾ ಅದು? 21 ಐತಾ? ವಿಡಿಯೋಲ್ ಐತೆ. 21ನೇ ತಾರೀಕು ಅಲ್ಲಿಗೆ ಫೋನ್ ಮಾಡೋಣ, ಯಾರು ಹುಡುಕ್ತಾರೆ ಬೇಗ. ಇಲ್ಲ ಲಾಕ್ ಮಾಡಿ ನೋಡು, ಬೀಗ ಹಾಕ್ತಾರ ಅಂತ ಕೇಳು. ಹೋಗ್ಬಿಡೋಣ ಡೈರೆಕ್ಟ್. 21ನೇ ತಾರೀಕು ಕೊಡಿಸ್ದೆ ಅವ್ರಪ್ಪನ್ಗೆ. ಈಗ Father's Day. ಈ ತಿಂಗಳಲ್ಲಿ ಹೌದು. ಫಾದರ್ಸ್ ಡೇ ದಿನ ಕೊಡ್ಸ್ತಾರ? ಅದೇ ಅವಾಗ ಅದು ಅದಕ್ಕೂ ಮುಂಚೆ ತಾನೇ ಕೊಡ್ಸಿದ್ದು.
ಮದ್ವೆಗೆ ಮ್ಯಾರೇಜ್ ಕೊಡ್ಸಿದ್ದು. ಏಯ್ ಯಾವ ಮ್ಯಾರೇಜ್ ಮ್ಯಾರೇಜ್ ಲೇ ಫಾದರ್ಸ್ ಡೇ ಆದ್ಮೇಲೆ ಮ್ಯಾರೇಜ್ ಬಂದಿದ್ಲೆ ಅವತ್ ಕೊಡ್ಸ್ದೆ. ಎಷ್ಟು ಬಿಟ್ಟು ಇದ್ದಾರೆ? ಇವನ್ ಚೈನು ಫ್ರೀಜರ್ ಮೇಲೆ? ಹಬ್ಬದ್ ಬಿಚ್ಚಿಬಿಟ್ಟು ಹೊಸದು ಗೊತ್ತಿಲ್ಲ ನಂಗೆ. ನೀನು ಲೇ 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 ನಕ್ಕಂತಾನೆ ಜೋಬಲ್ಲಿ ಇಟ್ಕೊಂಡಿವ್ನ ಕಳ್ಳ. ಲೇ ಲೇ ರತ್ನ. ಕೊಡ ಜಾಬಲ್ಲಿ ಇದ್ರೆ ಕೊಡಲೇ 9,000 ಚಿರಂತ ನೀನ್ ಆಟ ಆಡ್ತಾ ಇದೀಯಾ. ನನ್ ಚೀಲಲ್ಲಿ ಆಟ ಆಡಲ್ಲ ಹೋಗ್ಬತ್ತಿ ಬಿಡ್ರಿ, ಯಾಕಂದ್ರೆ ನೋಡೋಣ ಅದು ಸಿಕ್ಕಿ ಏ ಇಲ್ಲ ಕಣೆ ಇವನ್ನೆಲ್ಲ ಎತ್ತಿಕ್ಕಂದ್ ಕಣೆ. ಆಂಟಿ ಚೀಲಲ್ಲಿ ನಾನು ಆಟ ಆಡಲ್ಲ ಆಂಟಿ ಆಕ್ಚುಲಿ ಭಯ ಇಲ್ಲ ಭಕ್ತಿ ಇಲ್ಲ ಅವ್ನಿಗೆ. ನೀವು ಹೋಗ್ಬಿಡ್ತೀರಾ? ಏ, ನಾವು ಯಾರು? ದೋಸ್ತ ನೀವು ಹೋಗ್ತೀರಾ? ನಾನು ಹೋಗ್ಲಾ? ಹೋಗ್ಬಿಟ್ಟಿವಿ ಅಂತ. ನಾನು ಸುಸ್ತಾಯ್ತು ನನಗೆ. ಕೆಲಸ ಆಯ್ತಾ? ಇರೋ ನಾವು ಹೋಗ್ತೀನಿ. ಮೈಕ್ ತಗೋ, ಅಲ್ಲಿ ಇಟ್ಟಿದ್ದೀನಿ ನೋಡು. ಏ ಅವ್ರಪ್ಪ ಗಾಡಿ ಇದ್ರ ಅವ್ರಪ್ಪನೇ ಕರ್ಕೊಯ್ತಿದ್ದ. ರತ್ನ ಏನ್ ಹೇಳಲ್ವೇ? ಏಯ್ ನಡಿ ಇದ್ರೆ ಟೈಮ್ ಆಗುತ್ತೆ ನಮ್ಗೂ. ಆ? ನಿನ್ನ ಹತ್ರ ಐತನಾ? ಸಿಕ್ಕಿದ್ದೇನ ಯಾರು? ಕೇಳ ಯಾರೋ ಹುಡುಗರು ಸಿಕ್ಕಿದಂತ? ಇಲ್ಲ ನಿಮ್ಮ ಹತ್ರ ಐತಾ? ಇಲ್ಲ ತಾನೆ? ಹೋಗಿ ನೋಡ್ಬಿಟ್ಟು ಬರ್ತೀನಿ. ನಿಮ್ಮ ಹತ್ರ ಇಲ್ಲ ತಾನೆ? ಫೋನ್ ಮಾಡ್ಕೊಪ್ಪ ಫೋನು. ಯಾರ ಡೈರೆಕ್ಟ್ ಹೋಗ್ಬಿಡು. ಇಲ್ಲ ಫೋನ್ ಮಾಡಿದ್ರೆ ಅವ್ರು ಹುಡುಕ್ತಾ ಅವ್ರಿಗೆ ಕ್ರಿಕೆಟ್ ಆಡ್ತಿರ್ತಾರಲ್ಲ, ಅವ್ರು ಕ್ರಿಕೆಟ್ ಆಡ್ತಿರ್ತಾರಲ್ಲ, ಅವ್ರಿಗೆ ಯಾರೋ ಸಿಕ್ಕಿರ್ತಾರೆ. ಈಗ ಈಗ ಆಡ್ತಾರಾ? 7:30 ಬರ್ತಾರೆ ಕ್ರಿಕೆಟ್ ಆಡೋದಕ್ಕೆ. ಹಾ. ಅವ್ರು ಯಾರಿಗಾರು ಇರ್ಬೋದೇನೋ. ಈಗ ನೋಡ್ತಾ ಬಿಡು ಗ್ರೌಂಡ್ ಸಿಕ್ತಾ ಅಂತ ಕೇಳಿದ್ರು. ಹಾ ಫೋನ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ನೀ ಸುಮ್ನೆ ಇದ್ದಲ್ಲ. ನಮ್ ಜವಾಬ್ದಾರಿ ಇಲ್ಲ ಮತ್ತೇನೋ ಕೊಡ್ಸಕ್ ಹೋಗ್ತೀಯ. ಇರು ಫೋನ್ ಮಾಡಿ ಕೇಳ್ತೀನಿ. ಹೇಳ್ಬೇಕಾದ್ರೆ ಹೋಗೋದಾ? ನಾನೇನ್ ಕೊಡ್ಸೋದಿಲ್ಲ. ಓ ಆಯ್ತು ಇರುಮ. ಇಲ್ಲಿ ಅಲ್ಲೇ ಇರ್ತೈತೆ ತಾನೇ ಇರು ಆರಾಮ. ನಂದು 1 ತಿಂಗಳು ಸಂಬಳ ಚಿರಂತ. ಆಯ್ತು ಅಲ್ಲಿ ಇರ್ತೈತೆ ಇರುಮ ಆಯ್ತು. ಎಲ್ಲಿ ಹೋಗ್ಬಿಡ್ಬೋದು ನೋಡ್ಕೊಂಡೆ. ಏಯ್ ಬೇಡ ಬೇಡ ಹೋಯ್ತು ಡೈರೆಕ್ಟಿಗೆ. ಎಲ್ಲರೂ ಫೋನ್ ಮಾಡ್ತೀನಿ ಒಂದ್ಸಲಿ ಡೈರೆಕ್ಟ್ ಆಗೋಯ್ತು. ಅಲ್ಲಿ ಅಷ್ಟ್ರಲ್ಲಿ ನೋಡಿ ಇದ್ರೆ ಇಲ್ಲಾಂದ್ರೆ ಮತ್ತೆ ನಾವು ಹೋಗಲ್ಲ. ಫೋನ್ ಮಾಡಿದ್ರೆ ಬೆಸ್ಟ್, ಅಲ್ಲಿ ಗೊತ್ತಾಗೋದು ಯಾರೋ ಕೈ ಸಿಕ್ಕಿದೆ ಅಂತ. ಅವನು ಅವ್ರ ಅಮ್ಮನ ಬೈಸ್ಕೊಳ್ಳಿ ನಾವೇನ್ ಮಾಡಕ್ಕಾಯ್ತದೆ? ಆಂಟಿ ಅಲ್ಲಿ ಹೋಗಿ ಸಿಕ್ಕೋರು ಸಿಗುತ್ತಾ? ಅಲ್ಲ ಕಳ್ಕೊಂಡ್ ಬಂದ್ಬಿಟ್ರೆ ಇವನು. ಇವ್ನಿಗೆ ಜವಾಬ್ದಾರಿ ಇರ್ಬೇಕು, ಇಲ್ಲ ಅಂದ್ಮೇಲೆ ಏನ್ ಮಾಡಕ್ಕಾಯ್ತದೆ? ನೀನು ನಾನೇ ಹೋಗೋಣ ಬಾಣ. ಅಂಕಲ್ ಊಟ ಬೇರೆ ಮಾಡ್ಬೇಕಂತೆ. ನಿಮ್ಮ ಅಪ್ಪ ಬಂದಿಲ್ಲ ಇನ್ನು. ಬೈ ನಿಮ್ಮ ಅಪ್ಪ ಬರೋದು ಬರ ನಡಿ. ನಿಮ್ಮ ಅಪ್ಪ ಬಂದಿಲ್ಲ. ಹಲೋ ಯಾವ ಭಯ? ನಿನ್ ಜವಾಬ್ದಾರಿ ಇರ್ಬೇಕಲ್ಲಿ. ಬ್ರೋ, ಅಲ್ಲಿ ಟರ್ಫಲ್ಲಿ ಒಂದು ಇದು ಸಿಲ್ವರ್ದು ಚೈನು ಬಿದೋಗಿತ್ತು. ಅದು ಇವಾಗ 7:30 ಬರ್ತಾರಲ್ಲ. ಹಾ ಅವ್ರಿಗೇನಾದ್ರು ಸಿಕ್ಕಿದ್ರೆ ಹೇಳ್ತೀರಾ ಬ್ರೋ? ಸಿಕ್ಕಿದ್ರೆ ಹೇಳ್ತೀರಾ? ಹುಡುಕ್ಬೇಕಾ? ಹ್ಞೂ ಸರಿ ಬ್ರೋ. ಅದು ಅಲ್ಲಿ ಆಡ್ತಿರ್ತಾರಲ್ಲ, ಅಲ್ಲಿ ಮೂಲೆಲ್ಲೋ ಆ ಕಡೆಗೆಲ್ಲೋ ಬಿದೋಗಿರ್ಬೇಕು. ಅದೇನು ಸಿಕ್ತು ಅಂತ ಇದ್ರೆ ಹೇಳಿ ಬ್ರೋ. ಹ್ಞೂ ಸರಿ ಬ್ರೋ. ಅರ್ಜೆಂಟ್ ಅದು ಎಷ್ಟು 19K ಅಂತ ಹೇಳ್ತಿದ್ದೆ ಅವನು, ಅದಕ್ಕೆ. ಬ್ರೋ ನೋಡಿ ಬ್ರೋ ಅರ್ಜೆಂಟು. ಹಾಂ ಸರಿ ಬ್ರೋ. ಅವ್ರಪ್ಪ ಹಿಂಗೆ ಒಂದ್ ಚೈನ್ ಕಳ್ಕೊಂಡ್ರು, ಬರೀ ಕತ್ತಲ್ಲ ಅವ್ರೆ ಅಂದ್ಬಿಟ್ಟು ಕೊಡ್ಸ್ದೆ. ನಾನು ಹಿಂಗ್ ಮಾಡೋದು, ಇವ್ರು ಹಿಂಗ್ ಮಾಡ್ಕೊಡೋದು. ಎಲ್ಲಲ್ಲ ನೋಡ. ಈಗ ನಾವು ಅಲ್ಲ, ಈಗ ಇದೊಂದು ಉದಾಹರಣೆಗೆ ನೀನು ತಿಳ್ಕೊಬೇಕು. ಈಗ ಅಲ್ಲ ಇಲ್ಲಿ ಕೇಳಿ, ಅಲ್ಲ ನಿಮ್ಗೆ ಹೇಳ್ತಿದ್ದೀರ ಅವನು ಅಷ್ಟೇ ಬೆಳ್ಳಿ ಚೈನ್ ಹೋಯ್ತು, ಓಕೆ. ಈಗ ಅವನೇ ಹೋಗ್ತಾನೆ ಹೊರಗಡೆ, ಈಗ ಕಳ್ಕೊಂಬಂದ್ರೆ ಏನ್ ಮಾಡ್ತೀಯಾ? ಬಿಚ್ಕೊಡೋಣ. ನಾನು ಮಾತು ಬೇಡ ಬಿಚ್ಕೊಡು. ತಾವನೇ ಏಯ್ ಅಲ್ಲ ನೋಡಿ ಕರೆಕ್ಟ್ ಹೇಳೋ ಚೈನ್ ಎಲ್ಲ ಐತೆ. ನಾನು ಸೀರಿಯಸ್ ಆಗಿ ಚೇಂಜ್ಗಳ ನಾನು ಯಾವ ಸುಳ್ಳು ಹೇಳಿದ್ದೀನಾ? ಅವ್ರ ಫ್ರೆಂಡ್ ಹಾಕೊಂಡೋಗಿದ್ದ ಫ್ರೆಂಡು ಅಂತ ಹೇಳಿಲ್ಲ ನಾನು. ಅಣ್ಣ ಇನ್ನೊಂದ್ಸರಿ ಆಟ ಕೇಳೋಣ. ಫೋನ್ ಮಾಡ್ತಿದ್ದೆ ಹೇಳಿದ್ದ. ಏಯ್ ಅವ್ರೇನ್ ಮಾಡ್ತಾರೆ? ಒಳ್ಳೆ ಒಳ್ಳೆ ಸೀರಿಯಸ್ ಇಲ್ಲ ಕಳ್ಕ ಬಂದ್ಬಿಟ್ಟು ಈಗ ಅವ್ರೇನ್ ಏನ್ ಮಾಡ್ಬೇಕು ಅವರು? ಜವಾಬ್ದಾರಿ ಇಲ್ಲ ಅಂತ ಏನ್ ಮಾಡ್ಬೇಕು ಈಗ ಹೇಳು? ಬಿಡ್ಬೇಕಂತ. ಹೋಗಿದ್ದು ಹೋಯ್ತು ಗುಡ್ ಮಾರ್ನಿಂಗ್. ಗುಡಿ ಅಂತ ಹೇಳು ಚೈನ್ ನಿನ್ನ ಹತ್ರ ಇಲ್ಲ ಅಂತ. ಈಗ ಜಾಗ ಇಲ್ಲ. ನನ್ ಮೇಲೆ ಆಣೆದೆ? ನಿಮ್ಮೆ ಆಯ್ತು ಬಿಡು. ಈಗ ಸಿಕ್ಕಾಕೊಂಡ ಅಷ್ಟೊತ್ತಾಗಿದ್ ನನ್ಗೆ. ಕೊಟ್ರು ಒಂದು ಲುಕ್ಕು ಅಕ್ಕ. ಎದ್ರೆ ಹೋಗ್ಬಿಟ್ಟ ಚಿರು. ಮಗುವನ ಅಮ್ಮ ನಿಂಗೆ ನೀವು ಸುಮ್ಮನೆ ಇರ್ಬೇಕಾ? ನಿಂಗೆ ಗೊತ್ತಿತ್ತಾ? ನಂಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅಲ್ಲ ನಾವು ಪ್ರ್ಯಾಂಕ್ ಮಾಡ್ತೀವಿ ಅಂತ ಇಲ್ಲ ಹೋಗಿಲ್ಲ. ಇಲ್ಲ ನೀವು ಇನ್ವಾಲ್ವ್ ಆಗಿದ್ದಾ? ನಾನು ನಿಜವಾಗ್ಲೂ ಕವರ್ ಹಂಗೆ ಅನ್ಕೊಂಡಿದ್ದೆ ನಮ್ಮ ಅಪ್ಪ ಹೆಲ್ಮೆಟ್ ಎಲ್ಲ ಹಾಕೊಂಡು ರೆಡಿ ಆಗಿದೆ ಗೊತ್ತಾಗಿ. ನಂಗೆ ನಗು ಬಂದ್ಬಿಡ್ತು. ನಾನು ಒಂದ್ ನಿಮಿಷ ಕೇಳೋ, ನೀವ್ ಮೊಬೈಲ್ ಹಿಡ್ಕೊಂಡಿಲ್ವಲ್ಲ ಹಂಗಾಗಿ ಸುಮ್ಮನೆ ನಿಜ ನಾನು ಯಾವಾಗ ಹಿಂಗ್ ಇಟ್ಕೊಂಡಿದ್ದ ಮೊಬೈಲ್ ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಮೊಬೈಲ್ ಅಬ್ಸರ್ವ್ ಮಾಡಿಲ್ಲ ನಾನು ಅಬ್ಸರ್ವ್ ಮಾಡಿಲ್ಲ. ಏನನ್ಸಿತ್ತು? ಏನನ್ಸಿತ್ತು? ನಾನು ಎಷ್ಟು ಕಷ್ಟಪಟ್ಟು ಟೀಸ್ ಕೊಡ್ತೀನಿ, ಇವರಿಬ್ಬರು ಜವಾಬ್ದಾರಿನೇ ಇಲ್ಲ ಅಂತ ತಲೆಯಲ್ಲಿ ಓಡ್ತಾ ಇತ್ತು. ಸೀರಿಯಸ್ ನನ್ನ ಮಗನೇ ಇನ್ನೂ ಕಂಟಿನ್ಯೂ ಮಾಡೋದು ಬಿಟ್ಬಿಟ್ಟು ನಿಮ್ ವಾಯ್ಸ್ ಕೇಳಿಸ್ಬೇಕಂತ ಮೈಕ್ ಬೇರೆ ಇಂದ ಇಟ್ಟಿದ್ದೆ.
ಅಣ್ಣ ನನ್ಗೆ ನೀನು ಹೆಂಗ್ ಹೇಳು ಅಂದ ಹಿಂಗ್ ಹೇಳ್ದೆ ಎಲ್ಲಿ ಮಾತೇ ಆಟೋಮೆಟಿಕ್ ನಾನು ಹೇಳ್ಕೊಟ್ಟೆ ಹೋದ್ರೆ ಹೋಯ್ತು ಬಿಡು ಅಂತ ಹೇಳು ಅಂತ ನೀವು ಒಂದು ಲುಕ್ ಕೊಟ್ರಿ ಅಣ್ಣ ಬಿದೋಗ್ಬಿಟ್ಟ ನಂಬಿದ್ರ ಒಟ್ನಲ್ಲಿ ನಿಂದು ಗೋಲ್ಡ್ ಚೈನ್ ಮೈ ಇಲ್ಲ ಬಂದ್ರೆ ಮಾಡೋಣ ಅದೇ ಏನ್ ಅನ್ಸಿತ್ತು ಅನ್ಕೊಂಡಿದ್ರ ಹೋಯ್ತು ಅನ್ಕೊಂಡ್ರೆ ಹೇಳಿ ನನ್ ದೇವ್ರನ್ನೇ ಕಳ್ದೋಗ್ಬಿಟ್ಟೈತೆ ಹಾ. ಇವ್ರಿಗೆ ಜವಾಬ್ದಾರಿ ಗೊತ್ತಾಗ್ತಾ ಇಲ್ಲ. ನಾನು ಎಷ್ಟು ಕಷ್ಟಪಟ್ಟು 1 ರೂಪಾಯಿ ಕೊಡಿಸ್ತೀನಿ ನೋಡಿ ಇವ್ರಿಗೆ ಕೇರ್ಲೆಸ್ ಆಗಾಡ್ತವ್ರೆ ಅಂತ ತಲೆಯಲ್ಲಿ ಇಲ್ಲಿ ತಲೆ ಹಿಡ್ಕೊಂಡಿತ್ತಂದ ಇನ್ನೊಂಚೂರು ಕಂಟಿನ್ಯೂ ಮಾಡ್ಬೋದು ತಾನಿಲ್ಲ ನಾನು ಹೇಳ್ಕೊಟ್ಟಂಗೆ ಹೇಳ್ತಾನೆ ಇದ್ದ ಸಡನ್ ಆಗಿ ಹಿಂಗ್ ನೋಡಿದ್ರೆ ನನ್ ಮಮ್ಮಿ ನೋಡ್ಬಿಟ್ಟು ನಾನು ನಗು ಬಂದ್ಬಿಟ್ಟು ನಾನು ನಿನ್ನಾರು ನೋಡ್ಬೇಕಿತ್ತು ಅಲ್ಲಿ ಕುತ್ಕೊಂಡು ಕವರ್ ನಿಂಗೆ ಎತ್ತೋ ಆನ್ ಆಗಿತ್ತು ಲೋ ಬರೀ ಅಲಕ ಗ್ಯಾಪ್ ಅಲ್ಲಿ ಇವಳು ಬೇರೆ ಬಿಡ್ತಾ ಇವಳು ಮಾತಾಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಏನಂತ ಮಾತಾಡ್ಬಿಡ ಸುಮ್ನಿರ್ ಪೂಜಿ ಮಾತಾಡ್ಬಿಡ ಗೊತ್ತಾಗುತ್ತೆ ನಿಮ್ಗೆ ಸುಮ್ನೆ ಮಾಡ್ತಾರೆ ಅದೆಷ್ಟು ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಹೇಳ್ತಾಳೆ ಅವ್ಳು ಸುಮ್ನೆ ಹೇಳಲ್ಲ ಅಂತ ನಾನು ನಿಜ ಇರ್ಬೇಕು ಅವ್ನು ಹೇಳ್ತಿರೋದು ಪಾಪ ಮನೇಲಿ ನೋಡಿರ್ತಾಳಲ್ಲ ನೀವೇನೇ ಆಕ್ಟಿಂಗ್ ಮಾಡೋದು ನನ್ನಡೆ ಇಲ್ಲ ಗೊತ್ತಿಲ್ಲ ನಮ್ಮ ಅಪ್ಪನ ಪ್ರ್ಯಾಂಕ್ ಆಗೋರೆ ಗೊತ್ತಿಲ್ಲ ನಾನು ಅದು ಇವ್ನು ಏನ್ ಅನ್ಕೊಂತಾನೆ ಅಕಸ್ಮಾತ್ ಹೋಗಿಲ್ಲ ಅಂದ್ರೆ ನೋಡ ಅಲ್ಲಿ ಹೋಗ್ಬಿಟ್ಟು ನಾವು ಕಳ್ಕೊಂಡ್ ಬರಲ್ಲ ಅಂತಾರಲ್ಲ ಅಂಕಲ್ ನನ್ ತಲೆಗೆ ನೋಡಿ ತಲೆಯಲ್ಲಿ ಅದಿದ್ದಕ್ಕೆ ಇವ್ರು ಹೋಗ್ಬೇಡ ಅಣ್ಣ ಫೋನ್ ಮಾಡೋಣ ಅಂದ್ರೆ ಒಬ್ರು ಹೋಗ್ಬೇಡ ಬೇಡ ಫೋನ್ ಮಾಡೋಣ ಅಂತ ಒಬ್ರು ನಿಜ ಫೋನ್ ಮಾಡಿ ನೀವು ಹೋಗೋಣ ಬಾರೋ ಅಂದ್ರೆ ಬರ್ತಾ ಇಲ್ಲ ಒಬ್ರು ಆ ತಲೆಗೆ ಬಂದಿಲ್ಲ ನಮ್ಗೆ ಗೈಸ್ ನಾನ್ ಬೇರೆ ಸುವೇಲಿ ಕಾಲ್ ಮಾಡ್ಬಿಟ್ಟಿದ್ದೀನಿ ಸುವೇಲ್ ಅಣ್ಣ ಹೂನಾ ಫೈನಲಿ ಅಕ್ಕ ಒಳ್ಳೆ ಪ್ರ್ಯಾಂಕ್ ಆಗಿದ್ದೀರಾ ನೀವು ನಿಮ್ ಮಗಂಗ್ ಪ್ರ್ಯಾಂಕ್ ಮಾಡೋದಲ್ಲ ಇಬ್ರು ಸೇರಿ ನಾವು ನಿಮಗೆ ಮಾಡಿದೀವಿ ಅಂತ ಇಂತು ನಮ್ಮ ಅಮ್ಮ ಪ್ರ್ಯಾಂಕ್ ಆದ್ರು ಅದ್ಯಾವ್ದು ದೇವ್ರದ್ದು ಫೈನಲಿ ಪ್ರ್ಯಾಂಕ್ ಗೈಸ್ ನಮ್ಮ ಅಕ್ಕ ಜೊತೆಗೆ ನಮ್ಮ ಅಪ್ಪನೂ ರೆಡಿ ಆಗ್ಬಿಟ್ಟು ಹೆಲ್ಮೆಟ್ ಖರ್ಚಿಪು ಹಾಕೊಂಡು ಏನ್ ಗೊತ್ತಾ ವಿಡಿಯೋದಲ್ಲಿ ಇತ್ತು ಮಮ್ಮಿ ಇಲ್ಲಿಲ್ಲ ನಂಗೆ ಅನಿಸ್ತು ಎಲ್ಲ ಪಕ್ಕ ಬಿದೋಗಿದೆ ಸದ್ಯಕ್ಕೆ ಹೆಂಗಿದ್ರು ಪರವಾಗಿಲ್ಲ ನನಗೆ ಫುಲ್ ಸುಸ್ತಾಗ್ಬಿಟ್ಟಿದೆ ಹೋಗಕ್ ಇಷ್ಟ ಇಲ್ಲ ಈ ನನ್ನ ಮಗ ಬೈಕ್ ಏನ ಚಿರಂತ ಅಂಕಲ್ ಬರ್ಲಿಲ್ವಲ್ಲ ನನ್ನೇ ನನ್ಗೆ ಅದೇ ಚಿಂತೆ ಮಾಡಿದ್ದು ನಂಗೆ ಹೋಗಕ್ ಇಷ್ಟ ಇಲ್ಲ ಸುಸ್ತಾಗ್ಬಿಟ್ಟಿದ್ದೀನಿ ಇಲ್ಲಿ ಒಳ್ಳೆ ಪ್ರ್ಯಾಂಕ್ ಸಕ್ಸಸ್ ಐತೆ ಇಲ್ಲಿ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡವನೆ ನಾನು ಮಾಡಿ ಮುಗೀತಲ್ಲ ಅದಕ್ಕೆ ಅವ ಇಂಪಾರ್ಟೆಂಟ್ ಈಸ್ ಅವರ್ ದಿಸ್ ಏನ್ ಮಾತಾಡ್ಲಿ ಇವಾಗ ಫೈನಲಿ ನೀನು ಪ್ರ್ಯಾಂಕ್ ಆಗಿದ್ದೆ ಕಣಪ್ಪ 100% ಇಲ್ಲ ನಮ್ಮ ಅಮ್ಮ ಗೊತ್ತಾಯ್ತು ನಾನ್ ಕಣ್ಣೆ ಮಿಟ್ಟಿಸ್ಬಿಟ್ಟೆ ನಮ್ಮ ಅಮ್ಮಂಗೆ ನಾನು ಹೇಳ್ಬಿಟ್ಟೆ ನಮ್ ಚೋಟ ಮರಿಗೂ ಗೊತ್ತಾಗ್ಬಿಡ್ತು ಅವಳು ಕಣ್ಣಾಗ್ತೆ ನಾನು ಅದೇ ಗೊತ್ತಾಯ್ತು ಲಾಸ್ಟ್ ಹೊರಕ ಬೈ ಅಂತವ್ರೆ ನಂಗೆ ತಲೆ ನಮ್ಮ ಅಮ್ಮಗೂ ಮಾತಾಡಕ್ ಬರಲ್ಲ ಏನ್ ರತ್ನ ಸೀರಿಯಸ್ ಆಗೋದಿಲ್ಲ ನೀನು ಏನ್ ರತ್ನ ನೀನು ಅದ್ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ ಅದು ತಲೆಗೆ ಬರ್ತಾ ಇಲ್ಲ ನೀನ್ ಏನ್ ಹೇಳ್ಬೇಕು ಗೊತ್ತಾ ಚಿರಂತ ಏನ್ ಗೊತ್ತಾಗಲ್ವ ಅಷ್ಟು ಕಷ್ಟಪಟ್ಟು ಮಾಡ್ಕೊಡ್ತಾವ್ ತಂದ್ಕೊಡ್ತಾರೆ ಏನ್ ರತ್ನ ನೀನ್ ಯಾಕಂದ್ರೆ ಬೇರೆ ಸ್ಟ್ರೈಕ್ ಅಲ್ಲಿ ಅವನ ಜೊತೆ ಬೇರೆ ಮಾತಾಡ್ತಿರ್ಲಿಲ್ಲ ಇನ್ ಇವಾಗ ಏನಾದ್ರು ಅಂದ್ರೆ ಪಾಪ ಯಾಕೆ ಸುಮ್ನೆ ಅಂತ ನಂಗೆ ಯಾಕೆ ಮಾತಾಡ್ತಿಲ್ಲ ಅಂದ್ರೆ ಪಾಪ ಅವನು ಹಠ ಎಲ್ಲ ಸಾಧಿಸ್ತವನಲ್ಲ ಅದಕ್ಕೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋದಿಕ್ಕೆ ಬೈದು ಅದು ಬೇರೆ 2 ದಿನ ನಮ್ಮ ಫ್ರೆಂಡ್ ಕೊಟ್ಬಿಟ್ಟಿದ್ದೆ ಚೈನ್ ಹಾಕೊಳ್ಳೋದು ನಮ್ಮ ಮನೆಗೆಲ್ಲ ಯಾರೋ ಕಿತ್ತಿಕೊಬಿಟ್ಟವ್ರೆ ಅನ್ಕೊಬಿಟ್ಟಿದ್ರು ನಮ್ಮ ಮಮ್ಮಿ ಅದು ಬೇರೆ ಈ ಟೈಮ್ ಮಾಡಿದ್ರಲ್ಲ ನಮ್ ಬಿಡೈತ್ ನಮ್ಮಮ್ಮ ಅದಕ್ಕೆ ನಾನು ಹೇಳಿದ್ದೆ ಬಿಡಿ ಬಿಡಿ ಫೈನಲಿ ಪ್ರ್ಯಾಂಕ್ ಆಗಿದ್ದಾರೆ ಯಾವಾಗ ಮಾತಾಡೋದು ಫೈನಲಿ ಅಕ್ಕ prank ಆಗಿದ್ದಾರೆ ನಾವು ಗೊತ್ತಲ್ಲ ಹಂಗೆ ಸೆಕೆಂಡ್ ಕ್ರೇಜಿ ಕ್ರಿಕೆಟ್ ಆಡ್ಬಿಟ್ಟು ಯಪ್ಪ ಕಾಲೆಲ್ಲ ಅದು ಎಷ್ಟು ನೋತೈತಿ ಗೊತ್ತಿಸ್ಬೇಕು ಅಪ್ಪ 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 ಅಣ್ಣ ಏನಣ್ಣ ಅಣ್ಣ ನಿಮ್ಗೊಂದು ನಮಸ್ಕಾರ ಇಷ್ಟ ಗಂಟೆ ಹಾಫ್ತಿ ಕ್ಯಾಮ್ರಾ ನೋವು ಅಂತ ಹೇಳಿದ್ರೆ ನೀನ್ ಹೇಳೇ ಇಲ್ಲ ಹಿಂಗ್ ಹೋದ ನಿಜಾಗ್ಲೂ ಹೇಳಿಲ್ಲ ಸೀರಿಯಸ್ ಆಗಿ ನಾನು ಹೋಗಿ ಹಿಂಗ್ ಕೂದಲಿಗೆ ಹಿಂಗ್ ಸರಿ ಮಾಡ್ಕೊಂಡ್ ಬಂದಿದ್ದೀನಿ ಇವಾಗ ಇದು ಹೆಂಗೈತಿ ಹೇಳಿ ಇವಾಗ ಈ ತರ ಹಾಕೊಂಡು ಅಂಕಲ್ ಈ ತರ ಓಲ್ಡ್ ಸ್ಟೈಲ್ ಹಿಂಗೆ ಹಾಕಿರೋದು ಎಲ್ಲ ಅವಾಗ ಒಂದು 1990s ಹಿಂಗೆ ಹಾಕ್ತಿದ್ರಲ್ಲ ಸೇಮ್ ನಾನು ಆಗಿನ ಕಾಲದಲ್ಲಿ ಫ್ಯಾಷನ್ ಮಾಡ್ತಾ ಇದ್ನ ಇವಾಗೂ ಹಂಗೆ ಅನಿಸ್ತೈತೆ ಆಗಿನ ಓದ್ ಜನ್ಮದು ನಾನೇನ್ ಜಾಸ್ತಿ ಮಾತಾಡಲ್ಲ ನೋಡ್ತಾರಲ್ಲ ಚಿರು ಹೆಂಗೆ ಅಂತ ಗೊತ್ತಾಗ್ಬಿಡುತ್ತೆ ಅಮ್ಮ ಗೈಸ್ ಎಲ್ಲ ಮಂಡಿ ಎಲ್ಲ ನೋತೆ ಇವಾಗ ಒಳ್ಳೆ ಊಟ ಮಾಡ್ತಾರಲ್ಲಿ ಅಲ್ಲಿ ನೋಡಿ ನಾನು ಮಾಡ್ತಾ ಇಲ್ಲ ಗೈಸ್ ಯಾಕಂದ್ರೆ ನಮ್ ಸುದೀಪ್ ಅಣ್ಣ ಇನ್ನೂ ತಿಂದಿಲ್ಲ ಗೈಸ್ ಅದಕ್ಕೆ ನಾನು ಇನ್ನೂ ತಿಂದಿಲ್ಲ ನಮ್ಮ ಅಣ್ಣ ತಿನ್ನೋ ಗಂಟೆ ನನ್ನ ಮನ್ಸಿಗೆ ಇಳಿಯಲ್ಲ ಗೈಸ್ ಅದ್ರ ಜೊತೆಲಿ ಅವ್ನು ಹೇಳ್ತಿದ್ದಂಗೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಬನ್ನಿ ಇವಾಗ ಒಳ್ಳೆ ಮತ್ತೆ ಬಿರಿಯಾನಿ ಚಿಕನ್ ಫ್ರೈ ಮಧ್ಯಾಹ್ನ ತಿಂದಲ್ಲ ಸೇಮ್ ಇಟ್ಸ್ ಇಟ್ ನೋಡು ನೋಡ್ರಪ್ಪ ಅಲ್ಲಿ ತಂಗಿ ಏನೋ ಹೇಳ್ತಿದ್ದ
ಇಲ್ಲೇ ಇದು ನಂಗೆ ಗೊತ್ತಿಲ್ಲ, ಇದೊಂಚೂರು ಹೇಳ್ಕೊಡು. ಅದೇ ಗಿಡ ಎತ್ತಿ ಹಿಂಗ್ ಬರ್ತಾಳೆ ನೋಡು. ಓಕೆ ಸೂಪರ್ ಆಯ್ತು. ಏನಿದೆ? ಯಾಕೆ ಕೊಡ್ಬೇಡ ಅಲ್ಲಿ ಒಯ್ನಾಗಿಗಳು ಆಮೇಲೆ ಹಂಗೆ ಸ್ಟಾಪ್ ಮಾಡ್ತೀಯ, ಹಂಗೆ ಕಂಟಿನ್ಯೂ ಮಾಡ್ಬಿಡ್ತೀನಿ, ಅದೇ ಪ್ರಾಬ್ಲಮ್ ಇದೆ. ಆಯ್ತಾ? ಇನ್ನೂ ಆಯ್ತಾ ಅದು? ಅಷ್ಟೇ. ಆಮೇಲೆ ಟ್ಯೂನು. ಒಯ್ನಾಗಿಗಳ ಮೇಲೆ ಚೂರು ಗ್ಯಾಪ್ ಕೊಡ್ತಾಳು, ನಂಗೆ ಅಂದ ನುಂಗಿಬಿಟ್ಟು ಆಮೇಲೆ ಹೇಳ್ತಾಳೆ, ಹಿಂಗೆಲ್ಲ ಮಾಡಲ್ಲ ಅದು ಎಕ್ಸ್ಪ್ರೆಷನ್. ಕಲಿ ಇನ್ನೂ ಕಲಿ. ಗೈಸ್ ಫೈನಲಿ ಇವತ್ತಿನ ಈ ಒಂದು ಪ್ರ್ಯಾಂಕ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಗೈಸ್. ಕ್ರೇಜಿ ಆಗಿತ್ತು ಅನ್ಕೊಳ್ಳಿ, ಇನ್ಸ್ಟೆಂಟ್ ಅದು ಬಂದಿದ್ದು. ಆ್ಯಂಡ್ ನಾನು ಒಟ್ಟಿಗೆ ಅದನ್ನು ಅಲ್ಲಿಗೆ ಸೇರ್ಸೋಕ್ಕಾಗಲ್ಲ, ಬಿಕಾಸ್ ಲೆಂತಿ ಆಗಿಬಿಡುತ್ತೆ. ಪ್ರ್ಯಾಂಕ್ಗಳನ್ನ ಸಪ್ರೇಟಾಗಿ ಇರಬೇಕು, ಬಿಕಾಸ್ ತುಂಬ ದಿನ ಆಗಿತ್ತು ಪ್ರ್ಯಾಂಕ್ ಮಾಡಿಬಿಟ್ಟು. ಆ್ಯಂಡ್ ಫೈನಲಿ ಅಕ್ಕ ಕೂಡ ಪ್ರ್ಯಾಂಕ್ ಆದರೂ ಕ್ರೇಜಿ ಆಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮ್ಮ ಅಪ್ಪನೂ ಆಗೋರು ಅಂದ್ಬಿಟ್ಟು. ಬಟ್ ಅಲ್ಲಿ ಮಸ್ತಿತ್ತು. ಆಫ್ಟರ್ ಸೋ ಲಾಂಗ್ ಟೈಮ್ ನಾನು ಮತ್ತು ಚಿರು ಇಬ್ಬರು ಸೇರಿಬಿಟ್ಟು ಅಕ್ಕಗೆ ಪ್ರ್ಯಾಂಕ್ ಮಾಡಿದ್ದು. ಅದರಲ್ಲಿ ಫಸ್ಟು ನಮ್ಮ ಅಮ್ಮಂಗೆ ಗೊತ್ತಾಯಿತು, ಅದಾದಮೇಲೆ ನಮ್ಮ ಚೋಟ ಮರಿ ಕಣ್ಣಾಡಿಸಿದೆ ಸುಮ್ಮನಿರು ಅಂದ್ಬಿಟ್ಟು. ಸೊ ಕಂಪ್ಲೀಟಾಗಿ ಹೆಂಗಿದ್ರು ಗೊತ್ತಾಯ್ತಲ್ಲ, ಅಲ್ಲಿ ಯಾವ್ಯಾವ ಥರ ಸೌಂಡ್ ಕೇಳಿಸುತ್ತೋ ಗೊತ್ತಿಲ್ಲ. ಬಟ್ ಎನಿವೇಸ್ ಅಲ್ಲಿ ಅದೊಳ್ಳೆ ಚೆನ್ನಾಗಿ ಪ್ರ್ಯಾಂಕ್ ಮಾಡಿದ್ವಿ, ಕ್ರೇಜಿ ಆಗಿತ್ತು. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಲೆಟ್ಸ್ ಗೋ ಸುದೀಪ್ ಫ್ಯಾಮ್. ಕ್ವಶನ್ಗೆ ಉತ್ತರ ಕೊಡಿ ಆ್ಯಂಡ್ ಲೆಟ್ಸ್ ಬಿಲ್ಡ್ ಅವರ್ ಫ್ಯಾಮ್ ಸ್ಟ್ರಾಂಗ್. ಏನಂತೀರಾ? ಅಷ್ಟೇ, ಟಾಟಾ ಬಾಯ್.